ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ವೀರಣ್ಣ ಮಡಿವಾಳರ್. ಇವತ್ತು ಒಂದು ಅಪರೂಪದ ಪುಸ್ತಕದ ಬಗ್ಗೆ ನಾನು ನಿಮ್ ಜೊತೆಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಈ ಪುಸ್ತಕದ ಹೆಸರು ಲವ್. ಚೇತನ ತೀರ್ಥಹಳ್ಳಿ ಅವರು ಬರೆದಿರುವಂತಹ ಈ ಪುಸ್ತಕ ನಿಜವಾಗ್ಲೂ ನನಗೆ ತುಂಬಾ ಕಾಡಿದ ವಿಚಾರಗಳನ್ನ ನೀಡ್ತು. ಇದು ಎಂಥ ಅದ್ಭುತ ಪುಸ್ತಕ ಅಂತಂತಂದ್ರೆ ಎಲ್ಲ ವಯೋಮಾನದವರಿಗೆ, ಈಗ ಎಳೆಯ, ಹರೆಯ ಅಥವಾ ಪ್ರೌಢ ಅಥವಾ ವೃದ್ಧ, ಮಧ್ಯಮ ವಯಸ್ಸಿನ ಎಂಥವರಿಗೂ ಕೂಡ ಲಿಂಗ ಭೇದವಿಲ್ಲದೆ ಓದಬೇಕಾದಂತ ಒಂದು ಅದ್ಭುತವಾದಂತ ಪುಸ್ತಕ ಇದು. ಈ ಪುಸ್ತಕ ನನಗೆ ಯಾಕೆ ಮುಖ್ಯ ಅಂತ ಅನ್ನಿಸ್ತು ಅಂತಂತಂದ್ರೆ, ನಮ್ಮ ಬದುಕಲ್ಲಿ ನಾವು ಎಲ್ಲರೂ ಬಡದಾಡೋದು ಈ ಪ್ರೀತಿ ಮತ್ತು ಪ್ರೇಮ ಅನ್ನುವಂಥ ಒಂದು ಸಂಗತಿಯ ಬಗ್ಗೆ. ನಮ್ಮ ಇಡೀ ಬದುಕು ನಿಂತಿರೋದೇ ಈ ಪ್ರೇಮ ಮತ್ತು ಪ್ರೀತಿಯ ಮೇಲೆ. ಹಾಗಾದ್ರೆ ಯಾವ್ಯಾವ ವಯೋಮಾನದಲ್ಲಿ ಯಾರ್ಯಾರು ಹೇಗೆಲ್ಲ ಪ್ರೀತಿಯನ್ನ ಪ್ರೇಮವನ್ನ ಅರ್ಥೈಸ್ಕೊಳ್ತಾರೆ, ಈ ಪ್ರೇಮ ಅನ್ನುವಂಥದ್ರಲ್ಲಿ ಯಾವ್ಯಾವ ವಿಚಾರಗಳಿದಾವೆ, ಮತ್ತು ನಾವು ಎಲ್ಲಿ ಪ್ರೀತಿ ಪ್ರೇಮವನ್ನ ಅಪಖ್ಯಾನ ಮಾಡಿಕೊಂಡು ಹೇಗೆ ಬದುಕಲ್ಲಿ ಸಂದಿಗ್ಧತೆಯಲ್ಲಿ ತೊಳಲ್ತೀವಿ, ನೋಯ್ತೀವಿ, ಅದಕ್ಕೆ ಪರಿಹಾರಗಳೇನು, ಹೀಗೆ ಅನೇಕ ವಿಚಾರಗಳ ಬಗ್ಗೆ ಈ ಒಂದು ಕೃತಿ ಬಹಳ ವಸ್ತುನಿಷ್ಠವಾಗಿ, ವೈಜ್ಞಾನಿಕವಾಗಿ, ಮನೋವೈಜ್ಞಾನಿಕವಾಗಿ ಮಾತಾಡ್ತದೆ, ಆ ಕುರಿತು ಚಿಂತಿಸುವಂತೆ ಮಾಡುತ್ತೆ. ಇದರಲ್ಲಿ ಈ ಪುಸ್ತಕದಲ್ಲಿ ಕೆಲವು ವಿಚಾರಗಳಿದಾವೆ. ಪ್ರೀತಿ ಪ್ರೇಮ ಅನ್ನುವಂಥದ್ದು ನಮ್ಮ ಬದುಕಿನಲ್ಲಿ ಎಂಥದೊಂದು ಜಾದು ಮಾಡುತ್ತೆ ಅನ್ನೋದನ್ನ ಚೇತನ ಅವರು ಇಲ್ಲಿ ವಿವರಿಸ್ತಾರೆ. ಪ್ರೇಮದ ಸವಿಯುಂಡವರು ಸದಾ ಲವಲವಿಕೆಯಿಂದ ಇರುವರು. ಅವರೆಡೆಯಲ್ಲಿ ಯಾವತ್ತೂ ಆನಂದದ ಬುಗ್ಗೆ ಚಿಮ್ಮುತ್ತಲೇ ಇರುವುದು. ಅವರು ಹೆಚ್ಚು ಕ್ರಿಯಾಶೀಲರಾಗಿರುವರು. ಜಗತ್ತನ್ನೇ ಗೆಲ್ಲುವ ಹುಮ್ಮಸ್ಸು ತೋರುವರು. ಪ್ರೇಮದ ಸವಿಯುಂಡವರು ಸದಾ ಸಂತೃಪ್ತರು. ಪ್ರೇಮದ ಸವಿ ಉಳಿಸುವವರು ಕೂಡ. ಈ ಪುಸ್ತಕ ನನಗೆ ಯಾಕೆ ಮುಖ್ಯ ಆಯ್ತು ಅಂತಂದ್ರೆ, ಪ್ರೇಮದ ಪೂರ್ವದ ಸ್ಥಿತಿ ಅಂತಹದ್ದಿರುತ್ತೆ, ಪ್ರೀತಿ ಪ್ರೇಮದ ಪೂರ್ವ ಸ್ಥಿತಿ ಅಂತದ್ದಿರುತ್ತೆ, ಪ್ರೇಮಿಸುವಾಗಿನ ಸ್ಥಿತಿಗಳು ಎಂಥದ್ದು, ಮತ್ತು ಪ್ರೇಮದ ಅನಂತರದ ಅಂದರೆ ಪ್ರೇಮ ಘಟಿಸಿ ಕೆಲವು ವರ್ಷಗಳ ನಂತರ ಏನೇನಾಗುತ್ತೆ ಅನ್ನೋದರ ಕುರಿತಾಗಿ ಬಹಳ ವಸ್ತುನಿಷ್ಠವಾಗಿ ಮತ್ತು ನಿಜವಾಗ್ಲೂ ಒಬ್ಬ ಸಹ ಓದುಗನ ಜೊತೆಗೆ ಹಂಚಿಕೊಂಡಂತ ಅಪರೂಪದ ಶೈಲಿಯ ಬರಹ ಇದು ಈ ಪುಸ್ತಕ. ಬಹುಶಃ ನಮ್ಗೆ ನಮ್ಮ ಹಿರಿಯರಾದಂತವರು ಅಥವಾ ತಾಯಿನೋ ತಂದಿನೋ ಅಥವಾ ಒಬ್ಬ ಗುರುನೋ ಅಥವಾ ನಮ್ಮ ಸ್ನೇಹಿತರು ಯಾರೋ ನಮಗೆ ಒಂದು ನಿರ್ದಿಷ್ಟವಾದಂತ ಸಮಯದಲ್ಲಿ ಇಂಥದೊಂದು ಉತ್ತಮವಾದಂತ ಮತ್ತು ಬಹಳ ಸ್ಪಷ್ಟವಾದಂತ ದೃಢವಾದಂತ ಕೆಲವು ಮಾತುಗಳನ್ನ ಹೇಳಿಕೊಟ್ರೆ, ಈ ಕೃತಿಯಲ್ಲಿ ಹೇಳಿರುವಂತ ಸಂಗತಿಗಳನ್ನ ನಮಗೆ ಮನದಟ್ಟು ಮಾಡಿದ್ದಿದ್ರೆ ಬಹುಶಃ ಬಹಳಷ್ಟು ಜನರ ಬದುಕು ಮತ್ತಷ್ಟು ಸಹನೀಯವಾಗಿರುತ್ತಿತ್ತೇನೋ ಅಂತ ಅನ್ಸುತ್ತೆ. ಈ ಕೃತಿನಲ್ಲಿ ಇಡೀ ಬದುಕಿದೆ. ಅಂದ್ರೆ ಒಂದು ಬದುಕಿನಲ್ಲಿ ಘಟಿಸಬಹುದಾದ ಎಲ್ಲ, ಅಂದ್ರೆ ಪ್ರೇಮದ ಆಚೆ ಈಚೆನೆ ನಾವೆಲ್ಲರೂ ಬಡದಾಡೋದು ಬದುಕೋದು. ಈ ಪ್ರೇಮದ ಘಟನೆ ಅಂತದ್ದು, ಮತ್ತೆ ಇಲ್ಲಿ ಪ್ರೀತಿನಲ್ಲಿ ಸೋತವರ ಸ್ಥಿತಿಗತಿಗಳೇನು, ಪ್ರೀತಿಯಲ್ಲಿ ಗೆದ್ದವರ ಸ್ಥಿತಿಗತಿಗಳೇನು, ನಮ್ಮ ಮಧ್ಯ ಯಾಕೆ ಈ ತರದ ಒಂದು ವಿರಸ ದ್ವೇಷ ಹುಟ್ಟುತ್ತೆ, ಅದು ಬರೋದಕ್ಕೆ ಏನ್ ಕಾರಣ, ಮತ್ತು ನಮ್ಮ ನಡುವೆ ನಡೀತಾ ಇರುವಂತ ಅನೇಕ ಅಹಿತಕರ ಘಟನೆಗಳಿಗೆ ಕಾರಣ ಏನು ಅನ್ನೋದರ ಬಹಳ ಸ್ಪಷ್ಟವಾದಂತ ವಿವರಣೆ ಈ ಪುಸ್ತಕದಲ್ಲಿದೆ. ಇದೊಂದು ಯಾವುದೋ ಈ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಏನು ಸೆಕ್ಸ್ ಅನ್ನ ಉದ್ದೇಶಿಸುವಂತ ಅಥವಾ ಕ್ರೈಮ್ ಅನ್ನ ಲೀಲಾಜಾಲವಾಗಿ ಒಂಥರ ಉದ್ರೇಕಕಾರಿಯಾಗಿ ವರ್ಣಿಸುವಂತಹ ಪುಸ್ತಕಗಳಂತ ಈ ಪುಸ್ತಕ ಇಲ್ಲ. ಈ ಪುಸ್ತಕ ನಿಜವಾಗ್ಲೂ ಒಂದು ಫಿಲಾಸಫಿಕಲ್ ಆದಂತ ಒಂದು ತತ್ವಜ್ಞಾನ ಅಂತ ಅಂತಿರೋ ಅಥವಾ ವ್ಯಾಖ್ಯಾನ ಅಂತಿರೋ ಅಥವಾ ಅದನ್ನ ನೀವು ಹೇಗೆ ಬೇಕಾದ್ರೂ ಅನ್ಬಹುದು, ಅದನ್ನು ಕರೀಬಹುದು. ಒಂದು ಸಾಹಿತ್ಯದ ಕೃತಿಯ
ಏನು ಪರಿಕರಗಳಿದೆ ಅಂತ ಹೇಳ್ತೀವಲ್ಲ ನಾವು, ಸಾಹಿತ್ಯದ ವಿಮರ್ಶೆಯ ಮಾನದಂಡಗಳು ಅಥವಾ ವಸ್ತುಗಳು ಏನಿದಾವಲ್ಲ ಅವುಗಳನ್ನ ತಗೊಂಡು ಈ ಪುಸ್ತಕವನ್ನ ಎದುರುಗೊಳ್ಳಕ್ ಆಗಲ್ಲ ನಾವು. ಅದ್ರ ಆಚೆಗೆ ಒಂದು ಬದುಕಿಗೆ ಬೇಕಾದಂತ ಸಂಗತಿಗಳು ಯಾವುವು ಮತ್ತು ಅದರ ಉಪಯುಕ್ತತೆ ಮತ್ತು ಅನುಪಯುಕ್ತತೆ ಎಂಥದ್ದು ಅಂತ ಅನ್ನೋದರ ಒಂದು ವಿವರಣೆ ಈ ಪುಸ್ತಕದಲ್ಲಿ ಇದೆ ಸ್ನೇಹಿತರೆ. ನಾವು ನಮ್ಮ ಕಿರಿಯರಿಗೆ ಅಥವಾ ನಮ್ಮ ವಯೋಮಾನದಲ್ಲೇ ಇರ್ತಕ್ಕಂತ ಈ ತರದ ಯಾವುದೋ ಸಂದಿಗ್ಧತೆ, ಪ್ರೀತಿ ಪ್ರೇಮದ ಕಾರಣಕ್ಕಾಗಿನೇ ಎಂಥದೋ ಸಂದಿಗ್ಧತೆಯಲ್ಲಿ ಆಗದ ನೋವಿನಲ್ಲಿ ಒದ್ದಾಡ್ತಾ ಇರುವಂತಹವರಿಗೆ ಅಥವಾ ಪ್ರೇಮದ ಅತ್ಯುನ್ನತ ಸ್ಥಿತಿಯನ್ನ ತಲುಪಿದವರಿಗೂ ಕೂಡ ನಾವು ಈ ಕೃತಿಯನ್ನ ಓದಿಸಬಹುದು, ಉಡುಗೊರೆಯಾಗಿ ಕೊಡಬಹುದು ಅಂತ ಅನ್ಸುತ್ತೆ.